ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ವಿಜಯ್ ಸರ್ಗೆ. ಇಲ್ಲಪ್ಪ ನಮ್ಮದೇ ಜನರಲಿ ಅಲ್ಲ, ರೀಸನ್ ಹೇಳ್ತೀನಿ. ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಲ್ಲ, ಬೇರೆ ಉದ್ದೇಶದಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀನಿ. ಇವತ್ತು ಈ ಪ್ರೆಸ್ ಮೀಟ್ನ, ಇವತ್ತು ಒಂದು ಅನೌನ್ಸ್ಮೆಂಟ್, ಒಂದು 2-3 ಅನೌನ್ಸ್ಮೆಂಟ್ನ ಮಾಡಲೇಬೇಕು. ಆ ಬರ್ಡೇ ಅವತ್ತೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ದೊಡ್ಡ ಡಿಸಿಷನ್ನ ತೊಗೊಂಡು ಅವ್ರು ಹೇಳಿದ ಮೇಲೆ ನಾನು ನೋ ಅಂತ ಹೇಳಲಿಲ್ಲ, ಎಸ್ ಅಂತ ಹೇಳಿದೆ. ಇವತ್ತಿಲ್ಲಿ ಕೂತಿದ್ದೀವಿ. ಆಮೇಲೆ ಜಸ್ಟ್ ಫ್ಯೂ ಫೋನ್ ಕಾಲ್ಸ್, ಫ್ಯೂ ಮೆಸೇಜಸ್ಗೆ ಪ್ರತಿಯೊಬ್ಬರೂ ಬಂದಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದಕ್ಕಿಂತ ಒಂದು ಒಳ್ಳೆ ಬರ್ಡೇ ಸರ್ಪ್ರೈಸ್ ನನಗಿರ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. ಇವತ್ತಿನ ಉದ್ದೇಶ, ನಾನು ತುಂಬ ಜನರ ಹತ್ರ ಪರ್ಸ್ನಲಾಗಿ ಮಾತಾಡಿದೆ, ಅದ್ರ ಬಗ್ಗೆ ಪ್ರಶ್ನೆಗಳು ನೀವೇ ನನ್ನ ಹತ್ರ ಕೇಳಬೇಕು. ಬಟ್ ಇವತ್ತಿನ ಉದ್ದೇಶ ಏನಂದರೆ, ಒಂದು ತಂಡ ಎಲ್ಲ, ಇವಾಗ ನಾನು ಇಲ್ಲಿ ಬಂದು ಏನೇ ಹೇಳಿದ್ರು ನಾನು ರವಿ ಸರ್ ಮಗನೇ ಅಂತ ನನಗೂ ಗೊತ್ತು. ಬಟ್ ಆದರೂ 2ನೇ ಸಿನಿಮಾ ಹೀರೋ ಆಗಿ ಮಾಡಿದಾಗ ನಮ್ಮ ರಕ್ಷಾ ಮೇಡಮ್ ನಮ್ಮ ಜೊತೆ ಮುಗಿಲ್ಪೇಟೆ ಅನ್ನೋ ಸಿನಿಮಾ ನಮ್ಮ ಬ್ರದರ್ ಜೊತೆ ಮಾಡಿದಾಗ ಕೈ ಜೋಡಿಸಿದ್ರು. ಅದೇ ಥರ ನನ್ನದೊಂದು ಡ್ರೀಮ್ ಇದೆ ಅಂತ ಹೇಳಿದಾಗ ನನ್ನನ್ನು ಬ್ಯಾಕಪ್ ಮಾಡಿ ಮುಂದೆ ತಳ್ಳಿದ್ರು. ಆವಾಗ ಹುಡುಕ್ತಾ ಇದ್ದಾಗ ನನಗೆ ತುಂಬ ಖುಷಿಯಾಗಿ, ತುಂಬ ಪ್ರೀತಿಯಿಂದ ಒಂದು ಟ್ಯಾಲೆಂಟ್, ನನ್ನ ಪ್ರಕಾರ ಒಂದು ಟ್ಯಾಲೆಂಟ್, ನಾನು ತುಂಬ ದೊಡ್ಡವನ ಥರ ಮಾತಾಡ್ತಿಲ್ಲ, ತುಂಬ ಚಿಕ್ಕ ಹುಡುಗನೇ, ಬಟ್ ಆದರೂ ನನ್ನ ಕಣ್ಣಿಗೆ ಇವರು ದೊಡ್ಡ ಟ್ಯಾಲೆಂಟ್. ನನ್ನ ಡೈರೆಕ್ಟರ್ ಕಾರ್ತಿಕ್ ರಾಜನ್. ಇವತ್ತಿನ ಉದ್ದೇಶ ನನಗೆ ಮೇನ್ ಏನಂದರೆ, ಆ್ಯಕ್ಷನ್ಸ್, ಒಂದು ಒಳ್ಳೆ ಕತೆ ಇತ್ತು, ಒಂದು ಟೀಮ್ ಇತ್ತು. ಡೈರೆಕ್ಟ್ರು, ಪ್ರೊಡ್ಯೂಸರ್ ಮೇಡಮು ಎಲ್ಲರೂ ಕೂತ್ಕೊಂಡು ಕತೆನ ಡಿಸ್ಕಸ್ ಮಾಡಿ ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಹುಟ್ಟಿದ ಸಿನಿಮಾನೇ ಮುದ್ಹೋಳ್. ಸೊ ಎಲ್ಲ ನಡೀತಾ ಇತ್ತು, ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಒಂದು ಅನಲೈಸೇಷನ್ ನನ್ನಲ್ಲಿ ಏನಂದರೆ, ನಮ್ಮ ಪ್ರೊಡ್ಯೂಸರ್ ಮೇಡಮ್, ವಿಕ್ಕಿ ನೀವೇನು ಡಿಸೈಡ್ ಮಾಡ್ತೀರಾ ನೀವು ಮಾಡಿ, ನಾನು ಇದೀನಿ ಬ್ಯಾಕಪ್ಗೆ. ಫಸ್ಟ್ ಆಫ್ ಆಲ್ ನಾನು ಮೇಡಮ್ ಅಂತ ಕರಿತಿದ್ದೀನಿ, ಅದೇ ತಪ್ಪು. ಸಿಸ್ಟರು, ನನ್ನ ಸಿಸ್ಟರ್ ಆ್ಯಕ್ಚುಲಿ. ಸೊ ನೀವು ಮಾಡಿ, ನಾವು ಬ್ಯಾಕಪ್ಪಿಗೆ ಇದ್ದೀವಿ ಅಂತ ಹೇಳ್ತಾಯಿದ್ರು. ಬಟ್ ಒಂದು ಅನಲೈಸೇಷನ್, ಇಂಡಸ್ಟ್ರಿಯಲ್ಲಿ ರೈಟ್ ಟೈಮ್ ಚೆನ್ನಾಗಿ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು ಒಂದು ಸಿನಿಮಾನ. ಯಾಕಂದರೆ ಇದರ ಲೈಫ್ ಆಗಬೇಕು. ತುಂಬ ಜನ ಹೊಸಬ್ರು, ನಾನು ಹೊಸಬ, ನನ್ನ ಡೈರೆಕ್ಟರ್ ಹೊಸಬ್ರು, ನಮ್ಮ ಎಡಿಟರ್ ಆಗಿರಲಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ, ತುಂಬ ಜನ ಆ್ಯಕ್ಟರ್ಸು, ತುಂಬ ಕನ್ಸಲ್ಲಿ ಬರ್ತಾಯಿದ್ದೀವಿ ನಾವು ಪ್ರತಿಯೊಬ್ಬರು. ಸೊ ಈ ಸಿನಿಮಾನ ಒಂದು ರೈಟ್ ಪ್ಲೇಸ್ಮೆಂಟ್ ಮಾಡಬೇಕು, ರೈಟ್ ಕೊಲಾಬ್ರೇಷನ್ಸ್ ಆಗಬೇಕು. ಇವತ್ತೇನು ಕೊಲಾಬ್ರೇಷನ್ ಸಿನಿಮಾಸ್ ಬಗ್ಗೆ ನಿಮಗೆ ನನಗಿಂತ ಹೆಚ್ಚಾಗಿ ಗೊತ್ತು. ಸೊ ತುಂಬ ಚೆನ್ನಾಗಿ ಕೊಲಾಬ್ರೇಟ್ ಆಗಿ, ತುಂಬ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಅನ್ನೋ ಒಂದು ಹಂಟಲ್ಲಿದ್ದೆ ನಾನು. ಸೊ ಈ ಹಂಟಲ್ಲಿದ್ದಾಗ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ದೇವ್ರು ನನಗೆ ಯಾವ ರೂಪದಲ್ಲಿ ಬಂದು ಹೆಲ್ಪ್ ಮಾಡಿದ್ರು ಅಲ್ವೋ ಗೊತ್ತಿಲ್ಲ. ದಿಲ್ಸೆ ದಿಲೀಪ್ ಸರ್ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡು, ಅವ್ರು ಬಂದು ಒಂದು ಕತೆ ಇದೆ ಸರ್, ಒಬ್ಬ ಡೈರೆಕ್ಟರ್ ರಿಷಿ ಅಂತ ಹೇಳಿ, ಈ ಕತೆನ ಕೇಳಿ ಪ್ರೊಡ್ಯೂಸರ್ ಸ್ವಲ್ಪ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದ್ರು. ಕತೆನ ಕೇಳಿದೆ, ತುಂಬ ಚೆನ್ನಾಗಿತ್ತು. ಓಕೆ ಡನ್. ಪ್ರೊಡ್ಯೂಸರ್ ಯಾರಂತ ನೋಡಿದ್ರೆ ವಿಜಯ್ ಸರ್ ಅಂತ ಹೇಳಿದ್ರು. ಒಂದು ಸಿನಿಮಾ ಮಾಡೋಣ ಅಂತ ಮಾತಾಡಿದ್ವಿ. ಅವಾಗವರೆಗೂ ಮುದ್ದೋಳ್ ಬಗ್ಗೆ ಏನು ಮಾತುಕತೆ ಏನು ಇರಲಿಲ್ಲ. ಸರಿ ಸಿನಿಮಾ ಮಾಡ್ತೀವಿ, ಸಿನಿಮಾನ ಅನೌನ್ಸ್ ಮಾಡಿದ್ರು. ಅಮೃತ ಸಿನಿ ಕ್ರಾಫ್ಟಲ್ಲಿ ನಮ್ಮ ಸಿನಿಮಾದೊಂದು ಅನೌನ್ಸ್ ಆಯಿತು. ಅದಾದಮೇಲೆ ವಿ ಹ್ಯಾಡ್ ಟು ಮೀಟ್, ಒಂದು ಗೆಟ್ ಟುಗೆದರ್. ನಾನು ಸರ್ ಮಾತಾಡಿದಾಗ, ನಿಮ್ಮ ಮುದ್ದೋಳ್ ಬಗ್ಗೆ ತುಂಬ ಕೇಳಿದ್ದೀನಿ, ಏನಾದರೂ ಇದೆಯಾ ಅಂತ ಹೇಳಿದಾಗ, ಒಂದು ಕೊಲಾಬ್ರೇಟೆಡ್ ಆಗಿ ಇದೇ ಮನೆಯಲ್ಲಿ ಅವ್ರಿಗೆ ಒಂದು ಕಂಟೆಂಟ್ನ ತೋರಿಸ್ದೆ. ಅಲ್ಲಿಂದ ಏನು ಶುರುವಾಯಿತೋ ಏನೋ ಗೊತ್ತಿಲ್ಲ, ನನ್ನ ಲೈಫ್ ಸ್ವಲ್ಪ ಚೇಂಜ್ ಆಗಿತ್ತು ವಿತ್ ದಿಸ್ ಬ್ಯೂಟಿಫುಲ್ ಕಪಲ್ ಸಿಟ್ಟಿಂಗ್ ಓವರ್ ಹಿಯರ್. ಇವರಿಬ್ಬರು ನನಗೆ ಸಪೋರ್ಟ್ ಮಾಡಬೇಕು ಈ ಸಿನಿಮಾಗೆ ಅಂಥೇಳಿ, ಕೊಲಾಬ್ರೇಟ್ ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ಇಬ್ಬರು ಮಾತುಕತೆ ಶುರು ಮಾಡಿದ್ವಿ. ಯು ವಾಂಟ್ ಟು ಟಾಕ್ ಫ್ರಮ್ ಹಿಯರ್? ಸೊ ಇವತ್ತಿನ ಅನೌನ್ಸ್ಮೆಂಟ್ ಏನಂದರೆ, ಅಮೃತ ಸಿನಿ ಕ್ರಾಫ್ಟ್ ಅವರು ನಮ್ಮ ತಂಡಕ್ಕೆ ನನ್ನ ಜೊತೆ ಕೊಲಾಬ್ರೇಷನ್ ಅನ್ನೋದು ನಡೀತಾ ಇದೆ ಇವತ್ತು. ಈ ಸಿನಿಮಾನ ಸರ್ ಮೈಂಡಲ್ಲಿ ತುಂಬ ದೊಡ್ಡದಾಗಿ ಇದನ್ನು ತೊಗೊಂಡೋಗಿ ಜನಕ್ಕೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಸರ್ ಮೈಂಡಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕೂತಿದೆ. ಐ ಆಮ್ ಅ ಡ್ರೀಮರ್, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ನನಗೊಂದು ಬಲ ಬೇಕಾಗಿತ್ತು. ನನ್ನ ಪ್ರಕಾರ ನನಗೆ ಆ ಬಲ ಸಿಕ್ಕಿದೆ. ಕಂಟೆಂಟ್ನ ಮಾಡಿ ಅದಕ್ಕೊಂದು ಒಳ್ಳೆ ಸಿನಿಮಾ ಅಂತ ಒಂದು ಏನು ಅನ್ನಿಸ್ಕೋಬೇಕು, ಅದಕ್ಕೊಂದು ಟೀಮ್ ಬೇಕಾಗಿತ್ತು. ಆ ಟೀಮ್ ನನಗೆ ಆಲ್ರೆಡಿ ಸಿಕ್ಕಿದೆ. ಆ್ಯಸ್ ಯೂಶ್ವಲ್ ಒಂದು ಜರ್ನಿನ ಶುರು ಮಾಡಿದಾಗ ಒಬ್ಬರು ತಳ್ಳಬೇಕಲ್ವಾ, ತಳ್ಳಿದ್ರು ಇವ್ರು ಮೇಡಮ್. ಸೊ ಇದು ಪ್ರತಿಯೊಂದು ಸೇರಿ ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ. ನಿಮ್ಮ ಹತ್ರ ನಾನು ಕೇಳ್ಕೊತಾ ಇರೋ, ನಿಮ್ಮ ಹತ್ರ ನಾನು ಮಾತಾಡಿದೆ, ಕ್ಯಾಮ್ರಾ ಇಲ್ಲದೆ ಇರೋ ಟೈಮಲ್ಲಿ ಮಾತಾಡಿದೆ. ಪ್ರತಿಯೊಬ್ಬರಿಗೂ
ನಾವು ಎಲ್ಲರೂ ಒಂದು ಟೀಮ್. ನಿಮ್ಮ ಹತ್ರ ನಾನು ಕೇಳ್ಕೊಂಡಿರೋದು ಅಷ್ಟೇ, ನನ್ನ ಟೀಮ್ ಆಗಿ ನನ್ನ ಸಿನಿಮಾನ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ನಿಮ್ಮ ಪ್ರತಿಯೊಬ್ಬರಿಗೂ ನಾನು ತೋರಿಸ್ತಿದ್ದೀನಿ ಇವತ್ತು. ಇದು ಆಡಿಯನ್ಸಿಗೆ ನಾನು ತೋರಿಸ್ಲಿಲ್ಲ, ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದರಲ್ಲಿರೋ ಸ್ಟಾರ್ ಕ್ಯಾಸ್ಟ್ ನಿಮಗೆ ಗೊತ್ತು, ಜನಕ್ಕೆ ಆ ಸ್ಟಾರ್ ಕ್ಯಾಸ್ಟ್ ಗೊತ್ತಿಲ್ಲ. ಪ್ರತಿಯೊಂದು ಅಪ್ಡೇಟ್ಸು ಮುದ್ದೋಳ ಬಗ್ಗೆ ಇದಾದಮೇಲೆ ಶುರುವಾಗತ್ತೆ. ಇದಾದಮೇಲೆ ನೀವು ಯಾವ ಥರ ನನ್ನ ಸಿನಿಮಾನ ಪ್ರಪೋರ್ಟ್ ಮಾಡ್ತೀರಾ, ಇದು ನನ್ನ ಸಿನಿಮಾ ಅಲ್ಲ, ಇದು ನಿಮ್ಮ ಸಿನಿಮಾ. ಇವಾಗ ನಿಮಗಿಷ್ಟ ಆಗಿದ್ದರೆ ನೀವು ಯಾವ ಥರ ಪ್ರಮೋಟ್ ಮಾಡ್ತೀರಾ ಅನ್ನೋದು ನನ್ನ ಅಸೆಸ್ಮೆಂಟ್ ನನ್ನ ಟೀಮ್ ಮೆಂಬರ್ಸ್ ಜೊತೆ. ಸೊ ಇವತ್ತು ನಾನು ಹೇಳಬೇಕಾಗಿರೋದು, ಪ್ಲೀಸ್ ನೀವು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಈ ಸಿನಿಮಾನ ಒಂದು ಜರ್ನಿನ, ಒಂದು ದಾರಿನ ಯಾವ ಥರ ಪ್ರಮೋಟ್ ಮಾಡಿ ಈ ಸಿನಿಮಾನ ನಾವು ಆಡಿಯನ್ಸ್ಗೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಯಾವ ಥರ ನಾವು ರೀಚ್ ಮಾಡಿಸ್ತೀವಿ ಅನ್ನೋ ದಾರಿ ನನಗೂ ಕನ್ಫ್ಯೂಸ್ಡ್ ಆಗಿದ್ದೀನಿ. ನೀವು ಸ್ವಲ್ಪ ಹೇಳ್ಕೊಡಿ ನಮಗೆ, ಪ್ರತಿಯೊಬ್ಬರೂ ಸೇರಿಕೊಂಡು ಈ ಸಿನಿಮಾನ ರೀಚ್ ಮಾಡೋಣ. ನಾವು 85%ಇಂದ 90% ಮುಗಿಸಿದ್ವಿ ನಾವು. ನನ್ನ ಹಠ ಏನಂದರೆ ರೈಟ್ ಟೈಮಲ್ಲಿ ಬರಬೇಕು. ಪ್ಲೇಸ್ಮೆಂಟ್ ಆಫ್ ಅ ಹೀರೋ ಇದೆಯಲ್ಲ, ಪ್ಲೇಸ್ಮೆಂಟ್ ಆಫ್ ಅ ಫಿಲ್ಮ್ ಇದೆಯಲ್ಲ, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ. ನಾನು ಯಾರು ಗೈಡೆನ್ಸು ನಾನು ತೊಗೋತಾ ಇಲ್ಲ, ಯಾಕಂದರೆ ಇಲ್ಲ, ಇವತ್ತು ಒಂದು ಜರ್ನಿನ ನಾವು ನೀಟಾಗಿ ಪ್ಲೇಸ್ ಮಾಡಬೇಕು. ನಾವು ಒಂದು ಸಿನಿಮಾ ಒಂದು ಲೈಫ್ನ ಲೈಕ್ ಡಿಸೈಡ್ ಮಾಡುತ್ತೆ, ಒಂದು ಡೆಸ್ಟಿನಿ ಬರಿಬೇಕು ನಾವು. ನನ್ನನ್ನು ನಂಬ್ಕೊಂಡು ನನ್ನ ಟೀಮ್ ಮೆಂಬರ್ಸು ಪ್ರತಿಯೊಬ್ಬರಿಗೂ ಆಸೆ ಏನಂದರೆ ಈ ಸಿನಿಮಾ ರೈಟ್ ಪ್ಲೇಸ್ಮೆಂಟ್ ಬರಬೇಕು. ಸೊ ಅದಕ್ಕೆ ಒಂದು ಕೊಲಾಬ್ರೇಷನ್ ಬೇಕಾಗಿತ್ತು ನನಗೆ. ಪ್ರೆಸೆಂಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನಗೆ. ಸೊ ಆ ಟೈಮಲ್ಲಿ ಸರ್ ಬಂದಮೇಲೆ ಇವತ್ತು ನಾವು ಡಿಸೈಡ್ ಮಾಡ್ತಿದ್ದೀವಿ ಈ ಥರ ಒಂದು ಮಾಡಬೇಕು ಅಂತ. ಸೊ ಸಿನಿಮಾ 90% ಮುಗಿಸಿದ್ದೀವಿ. ವಿಕ್ಕಿ ಸರ್, ಈಗ 2 ವರ್ಷ ಕಳೆದೋಗಿದೆ ಆಲ್ರೆಡಿ. ಸೊ ಈಗ ಕೊಲಾಬ್ರೇಟ್ ಆಗ್ತಿದ್ದೀರಾ. ಸೊ ಯಾವಾಗ ರಿಲೀಸ್ ಆಗಬೇಕು ಅನ್ನೋ ಪ್ಲಾನ್? ಯಾಕಂದರೆ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ, ಕ್ವಾಲಿಟಿ ಮತ್ತೆ ಡೌನ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಏನಾದರೂ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ನಾನು ತುಂಬ ನಂಬೋದೇನೆಂದರೆ ಆ್ಯಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ನನ್ನ ಕಂಟೆಂಟ್ ಮಾತಾಡುತ್ತೆ. ನಾನು ಡೈರೆಕ್ಟರ್ ಸರ್ ಮಾಡಿರೋ ಕಂಟೆಂಟ್ ಮಾತಾಡಬೇಕು. ಅದು 2 ವರ್ಷದ ಹಿಂದೆ ಆಗಿರಲಿ, 2 ವರ್ಷದ ಮುಂದೆ ಆಗಿರಲಿ, ಆಗಿರಲಿ, ಇಲ್ಲದೆ ಆಗಿರಲಿ, ಕಂಟೆಂಟ್ ಮಾತಾಡುತ್ತೆ. ನಾನು ಕಂಟೆಂಟ್ನ ನಂಬ್ಕೊಂಡು ಸಿನಿಮಾ ಮಾಡಿದ್ದೀನಿ. ನಾನು ನನ್ನನ್ನು ನಂಬ್ಕೊಂಡು ಸಿನಿಮಾ ಮಾಡಿಲ್ಲ. ಕಂಟೆಂಟ್, ಆ ಕಂಟೆಂಟಿಗೆ ಬೇಕಾಗಿರೋವಂಥ ಒಂದು ಪಾತ್ರ ಬೇಕಾಗಿತ್ತು, ಆ ಪಾತ್ರನ ನಾನು ಮಾಡಿದ್ದೀನಿ. ಅದಕ್ಕೆ ಯಾರ್ಯಾರು ಏನೇನು ಒಂದು ಕಲರ್ ಕೊಡಬೇಕೋ ಪ್ರತಿಯೊಬ್ಬರು ನನ್ನ ಕಲರ್ ಕೊಟ್ಟಿದ್ದಾರೆ. ಇವಾಗ ಒಳಗಡೆ ನಾವು ಸಿಸ್ಟರ್ ಮಾತಾಡ್ತಿದ್ವಿ. ದ ಫಸ್ಟ್ ಡೈಲಾಗ್ ನಾನೊಂದು ಬಿಸ್ನೆಸ್ ಟ್ರೈಲರ್ ಮಾಡಿದ್ಮೇಲೆ ಸರ್ ನನಗೊಂದು ಸೆಂಟೆನ್ಸ್ ಹೇಳಿದ್ರು, ಐ ವಿಲ್ ಪೇಂಟ್ ದ ಸಿಟಿ ರೆಡ್ ಅಂತ ಹೇಳಿದ್ರು. ನಾನು ಈ ಸಿಟಿನ ರೆಡ್ಡಾಗಿ ಪೇಂಟ್ ಮಾಡ್ತೀನಪ್ಪ ಈ ಸಿನಿಮಾ ಪ್ರೆಸೆಂಟ್ ಮಾಡಿದಾಗ ಅಂತ ಹೇಳಿದ್ರು. ಫಸ್ಟ್ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದು ಸರ್ ಇದೆ. ಇದು ಜನರಲಿ ನನ್ನ ಸಿಸ್ಟರ್ ನೀಟಾಗಿ ಒಂದು ವಿವರಣೆ ಕೊಟ್ಟರು. ಏನಂದರೆ ಇದು ಬಂದು ಲವ್ ಸಿನಿಮಾ ಅಂದರೆ ಈ ಥರ ಒಂದು ಸಿನಿಮಾ ಏನೋ ಈ ಥರ ಇದೆ ಅಂತ ಹೇಳಿದ್ರು. ರೊಮ್ಯಾನ್ಸ್ ಸಿನಿಮಾ ಆ ಥರ. ನನಗೇನಂದರೆ ನನ್ನ ಸಿನಿಮಾನ ಸರು ನಾನು ತೆಗೆದಿರೋ ವಿಜುವಲ್ಸ್ ಆಗಿರಲಿ, ನಾವು ಶೂಟ್ ಮಾಡಿರೋ ಅಂಥ ಒಂದು ವಿಜುವಲ್ಸ್ ಆಗಿರಲಿ, ವಿ ವರ್ ರೈಟ್ ಟೈಮ್. ನನ್ನ ಪ್ರಕಾರ ಆ ವಿಜುವಲ್ಗೆ ಇವಾಗ ಬಂದಿದೆ. ಯಾಕೆ ನಾವು ಅಹೆಡ್ ಆಗಿ ತೆಗೆದಿದ್ವಿ. ನಮ್ಮಲ್ಲಿರೋ ಒಂದು ಬಜೆಟಲ್ಲಿ ನಮ್ಮ ಒಂದು ಹೀರೋಗೊಂದು ಮಾರ್ಕೆಟ್ ಇದೆ, ಆ ಮಾರ್ಕೆಟಲ್ಲಿ ಶೂಟ್ ಮಾಡಿದ್ವಿ. ನಾವೇನೋ ತುಂಬ ದೊಡ್ಡ ಫಿಲ್ಮ್ ಮಾಡಿದ್ದೀವಿ ಅಂತ ನಾನು ಹೇಳ್ತಾಯಿಲ್ಲ. ನಾನು ಹೇಳ್ತಿರೋ ಬಜೆಟ್ ಮಾತಾಡಬಾರ್ದು, ನನ್ನ ಸಿನಿಮಾ ಮಾತಾಡಬೇಕು. ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರೆಸೆಂಟ್ ಮಾಡಬೇಕನ್ನೋ ಐಡಿಯಾ ಇದೆ. ಅದು ಸರು ನಾವೆಲ್ಲ ಕೂತ್ಕೊಂಡು ಫಸ್ಟು ಶೂಟಿಂಗ್ ಜಸ್ಟ್ ವೆರಿ ಮಿನಿಮಲ್ ಡೇಸ್ ಇದೆ ನಮ್ಗೆ ಶೂಟಿಂಗು. ಅದನ್ನು ಮುಗಿಸಿ ಅದನ್ನು ಪ್ರೆಸೆಂಟ್ ಮಾಡೋ ಟೈಮಲ್ಲಿ ಡೇಟು ಪ್ಲಸ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಏನಾದರೂ ಒಂದು ಅಪ್ಡೇಟ್ಗಳಿದ್ದರೆ ಈ ಥರ ಅಪ್ಡೇಟ್ ನಾನು ನಿಮ್ಗೆ ಡೈರೆಕ್ಟಾಗಿ ಕೊಡ್ತೀನಿ. ಸಿನಿಮಾ ಕಥೆಗಿಂತ ಜಾಸ್ತಿ ಈಗ ನೀವು ಬಿಟ್ಟಿರುವಂಥ ಬಿಟ್ಟಲ್ಲಿ BGM ತುಂಬ ವರ್ಕೌಟ್ ಆಗ್ತಿದೆ ಅನಿಸುತ್ತೆ. ಅದ್ರ ಬಗ್ಗೆ ಮಾತಾಡೋದು. ನೀವು ಸಪೋಸ್ ರಿವೈಂಡ್ ಮಾಡಿ ಫಸ್ಟು ಟೈಟಲ್ ಟೀಸರ್ ರಿಲೀಸ್ ಆದಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಅದು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರು. ನಾನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಒಂದು ಕಮೆಂಟ್ ಮಾಡಿದೆ, ಹಿ ವಿಲ್ ಬಿಕಮ್ ಒನ್ ಸೆನ್ಸೇಷನ್ ಅಂತ ನಾನು ಹೇಳಿದ್ದೆ. ಅದು ನನ್ನ ಇಂಟ್ಯೂಷನ್, ನನ್ನ ಆಸೆ, ನಾನೇನೋ ಮಾಡಿದ್ದೀನಿ ಅಂತ ನಾನು ಹೇಳಿದೆ. ನನಗೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ, ನನ್ನ ಟೀಮ್ ಮೇಲೆ, ನನ್ನ ಡೈರೆಕ್ಟರ್ ಮೇಲೆ, ನನ್ನ ಎಡಿಟ್ರ್ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದರೆ ನಾನು ಯಾಕೆ ಸಿನಿಮಾ ಮಾಡಿ? ನನಗೆ ನಂಬಿಕೆ ಇದೆ, ಅವ್ರು ಮಾಡ್ತಾರೆ. ಅದನ್ನು ಅವ್ರ ಕೆಲಸದಲ್ಲಿ ತೋರಿಸಿದೆ. ನಿಜ ಹೇಳಬೇಕಂದ್ರೆ ಅದಕ್ಕೆ ನಾನು ಒಂದು ಸತಿನೂ ಆಪ್ಷನ್ ಆಗು ಇನ್ನೊಂದು ಟ್ಯೂನು ಕೇಳಿಲ್ಲ. ನಾನು ಐ ಟ್ರಸ್ಟ್ ಮೈ ಟೀಮ್. ಮುದೋಳ ಮೇಲೆ ಅಷ್ಟೊಂದು ನಂಬಿಕೆ ಸಿನಿಮಾನು ಸಾಕಷ್ಟು ಟೈಮ್ ತೊಗೊಂಡಾಗಿ ಅದೊಂದಾಯಿತು. ನಂತರದಲ್ಲಿ ಸ್ವಲ್ಪ ಟೈಮ್ ತೊಗೊಂಡ್ರೆ ಮತ್ತು ಈ ಸಿನಿಮಾ ಎಲ್ಲೂ ಬಿಡ್ತಾ ಇಲ್ಲ ನೀವು ಸರ್. ಯಾವುದೇ ಸಿನಿಮಾ ಮಾಡೋ ಅದು ನನ್ನ ಸಿನಿಮಾ, ನಂದದು. ನನಗೆ ಸಿನಿಮಾ ನಂದು. ಆ ಥರ ನಾನು ಚಿಕ್ಕ ವಯಸ್ಸಿಂದ ಆ ಥರ ಬೆಳೆದಿದ್ದೀನಿ. ನಮ್ಮ ತಂದೆಯಿಂದ ಆಗಿರಲಿ, ನನಗೆ
ನನ್ನ ಚಿಕ್ಕ ವಯಸ್ಸಿಂದ ನಾನು ಬೇರೆ ಪ್ರೊಫೆಷನ್ನೇ ಯೋಚನೆ ಮಾಡಿಲ್ಲ ನಾನು. ಸಿನಿಮಾ ಒಂದೇ, ಆ ಪರದೆನ ಏನಾದರೂ ಮಾಡಿ ನನ್ನ ಕೈಲಿ ಆದಷ್ಟು ಒಂದು ಕಲರ್ ತುಂಬಿಸ್ಬೇಕು ಅದಕ್ಕೆ ಅನ್ನೋದು. ಸೊ ಮುದ್ದೋಲ್ ಮಾತ್ರ ಅಲ್ಲ, ಇದಾದಮೇಲೆ ಯಾವುದೇ ಸಿನಿಮಾ ಬಂದರೂ ನಮ್ಮ ಐಡಿಯಾ ಇದೇ ಇರುತ್ತೆ. ಬಟ್ ಇಷ್ಟು ಡಿಲೇ ಆಗಲ್ಲ, ಇದು ಒಂದು ಭರವಸೆ ನಾನು ಕೊಡ್ತೀನಿ. ಬಿಕಾಸ್ ಇವಾಗ ನನಗೆ ಬೇಕಾಗಿದ್ದು ನಾನು ಹೇಳಿದ್ನಲ್ವ, ಕೊಲಾಬ್ರೇಷನ್ಸ್ ಆದಷ್ಟು ನಮಗೆ ವರ್ಕ್ ಮಾಡೋಕ್ಕೆ ಒಂದು ಸ್ಪೇಸ್ ಸಿಗಬೇಕು, ನಮಗೆ ಒಂದು ಜರ್ನಿ ಮಾಡೋಕ್ಕೆ ಸ್ವಲ್ಪ ಈಸಿ ಆಗಬೇಕು ನಮಗೂ. ಒಬ್ಬ ಒಳ್ಳೆ ಡೈರೆಕ್ಟ್ ಅವ್ರಿಗೆ ನಾವು ಒಳ್ಳೆ ಪರದೆ ಕೊಡಬೇಕು, ಒಳ್ಳೆ ಪ್ರೆಸೆಂಟ್ ಮಾಡಬೇಕಲ್ವ. ತೊಗೊಂಡೋಗಿ ನಾವು ಇವಾಗ ನಿಮ್ಮನ್ನು ಕರಿಬೇಕಂದ್ರೆ ಒಂದು ಮೆಸೇಜ್ ಮಾಡಲೇಬೇಕಲ್ಲ. ಆ ಮೆಸೇಜ್ ಇವತ್ತು ನನಗೆ ಬಂದಿದ್ದಾರೆ ಟು ರೀಚ್ ದ ಆಡಿಯನ್ಸ್. ಇವತ್ತು ಒಬ್ರು ಕೈ ಜೋಡಿಸಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಟ್ರಸ್ಟ್ ಇದೆ, ಮೋರ್ ದ್ಯಾನ್ ಟ್ರಸ್ಟ್, ಫ್ಯಾಮಿಲಿ ಇದೆ. ಇವಾಗ ನಿಮಗೂ ನಮಗೂ ಎಷ್ಟು ವರ್ಷದ ಒಡನಾಟ, ಇವತ್ತು ಸರು ಕೈ ಜೋಡಿಸಿದ್ದಾರೆ ಅಂದಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಈಗಿರುವಂಥ ನಾನು ಯಾವತ್ತೂ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿ ವಿ ಆರ್ ಆಲ್ವೇಸ್ ಗುಡ್. ನಾನು ಯಾವ ಥರ ಮಾತಾಡಬೇಕಂದ್ರೆ, ನೀವು ಪ್ರಮೋಟ್ ಮಾಡೋ ರೀತಿನ ಪಾಸಿಟಿವಾಗಿ ಪ್ರಮೋಟ್ ಮಾಡಿಬಿಟ್ರೆ ನಮ್ಮ ಇಂಡಸ್ಟ್ರಿದು ಅದು ಏನೇ ನೆಗೆಟಿವ್ ಮೈನಸ್ಗಳು ಏನೇನಂತ ಒಂದು ರೂಮರ್, ನಾನು ಅದನ್ನು ರೂಮರ್ ಅಂತಲೇ ಕರಿತೀನಿ, ಆ ರೂಮರ್ ಮರ್ತೋಗ್ತಾರೆ, ಫ್ಯಾಕ್ಟ್ಸ್ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಇಂಡಸ್ಟ್ರಿ ಯಾವತ್ತೂ ಕುಗ್ಗಿಲ್ಲ, ಕುಗ್ಗೋದು ಇಲ್ಲ. ನನ್ನ ಮೈಂಡ್ ಸೆಟ್ ಇಷ್ಟೇ ಇದೆ ಸರ್. ಸರ್, ಮುಧೋಳ ಅಂದ ತಕ್ಷಣ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಣಿಸ್ತಕ್ಕಂಥ ವಿಶೇಷ ತಳಿ ಜಾತಿಯ ನಾಯಿ. ಸೊ ಅಲ್ಲಿ ಏನಾದರೂ ಶೂಟಿಂಗ್ ಆಗಿದೆಯಾ? ಸರ್ಪ್ರೈಸ್ ದಿ ಕತೆ ಕೇಳುವಾಗ ಒಂದು ರೀತಿ ಇರುತ್ತೆ, ಬಟ್ ಎಕ್ಸಿಕ್ಯೂಟ್ ಆದರೆ ಕೆಲವು ಸಲ ಅಂದುಕೊಂಡ ರೀತಿಯಲ್ಲಿ ಬರೋದಿಲ್ಲ. ಹಾಗಾಗಿ ರವಿ ಸರ್ ಜೊತೆ ನೀವೇನಾದರೂ ಫಸ್ಟ್ ಟೈಮಲ್ಲಿ ಬರೀ ನೀವೇ ಚೂಸ್ ಮಾಡ್ತೀರಾ ಅಥವಾ ಏನಾದರೂ ಐಡಿಯಾಸ್ ತೊಗೊಳ್ತೀರಾ? ಜಸ್ಟ್ ಫಸ್ಟು ನಾನು ತುಂಬ ನಂಬೋದೇನೆಂದರೆ, ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ನು ನಾನು ಪಾತ್ರವಾಗಿ ಮಾಡಿದಾಗ ಅದನ್ನು ನಾನು ಫಸ್ಟು ನನಗೆ ತುಂಬ ಇಷ್ಟ ಆಗಬೇಕು. ಸೊ ನನಗೆ ನಿದ್ದೆ ಬರಬಾರ್ದು, ನನ್ನ ಅಸೆಸ್ಮೆಂಟ್ ಅದು. ಸೊ ನನಗೆ ಈ ಕಥೆನ ಆ್ಯಕ್ಚುಲಿ ಅವ್ರು ಬರೀ ಫಸ್ಟ್ 40 ಮಿನಿಟ್ಸ್ ಹೇಳಿದ್ರು ನನಗೆ. ನೈಟ್ 10:30ಗೆ ಐ ಕುಡಂಟ್ ಸ್ಲೀಪ್, ನನ್ನ ನಿದ್ದೆ ಬರಲಿಲ್ಲ ನನಗೆ. ನೆಕ್ಸ್ಟ್ ಡೇ ಪಾಪ ನಾನು ಚೆನ್ನೈಗೆ ಹೋಗಬೇಕಾಗಿತ್ತು, ಬಸ್ ಹಿಡ್ಕೊಂಡು ಚೆನ್ನೈಗೆ ಬಂದು ನನ್ನ ಕತೆ ಹೇಳಿದ್ದು. ದೆನ್ ಆವಾಗ ನಾನು ಡ್ಯಾಡಿ ಹತ್ರ ಹೋಗಿ ನನಗೆ ಈ ಥರ ಒಂದು ಸಬ್ಜೆಕ್ಟ್ ತುಂಬ ಇಷ್ಟ ಆಗಿದೆ, ನನಗೊಂದ್ಸರಿ ಜಸ್ಟ್ ಒಂದು ರಫಾಗಿ ನೀವು ಸ್ವಲ್ಪ ಒಂದು ಐಡಿಯಾ ಕೊಡಿ ನನಗೆ, ಬಟ್ ಐ ನೋ ವಿ ಹ್ಯಾವ್ ಟು ಡಿಸ್ಕಸ್ ಅಂತ ಹೇಳಿದ ತಕ್ಷಣ ಡ್ಯಾಡಿ ಲೈಕ್ ತ್ರಿವಿಕ್ರಮ ಆದಮೇಲೆ ಒಂದು 1 year ಗ್ಯಾಪ್ ಆದಮೇಲೆ ನಾನು ಅನೌನ್ಸ್ ಮಾಡಿದ್ದು ಸಿನಿಮಾಗೆ. ಇವತ್ತು ನಾವು ಒಂದು ಜರ್ನಿ ಶುರು ಮಾಡಿದ್ರೆ ಅದು ಎಲ್ಲೂ ಸ್ಟಾಪ್ ಆಗಬಾರ್ದು. ನಮಗೆ ಅನಲೈಸೇಷನ್ ತುಂಬ ಬೇಕು ಒಬ್ಬ ಹೀರೋದು. ಐ ಮೀನ್ ನನಗೆ ಆ ಮಾರ್ಕೆಟ್ ಗೊತ್ತಿರಬೇಕು, ಬಿಸ್ನೆಸ್ ಫ್ಯಾಕ್ಟ್ಸ್ ಗೊತ್ತಿರಬೇಕು, ಆಡಿಯನ್ಸ್ಗೆ ಏನು ಇಷ್ಟ ಆಗ್ತದೆ ಗೊತ್ತಿರಬೇಕು, ಮೀಡಿಯಾದಲ್ಲಿ ಯಾವ ಥರ ಮಾತಾಡಬೇಕು ಅನ್ನೋದು ಒಂದು ನಾವು ಕಲಿಬೇಕು. ನಾವು ಅದನ್ನು ನಾನು ಸ್ಲೋ ಸ್ಟಡಿ ಮಾಡ್ತಿದ್ದೀನಿ. ಯಾಕಂದರೆ ನಾವು ಇವತ್ತು ನಾವೇನೇ ಮಾತಾಡಿದ್ರು ಇದು ಬಂದು ರೆಕಾರ್ಡೆಡ್ ಇದೆ. ಮತ್ತು ತುಂಬ ಹೀರೋಸ್ಗೆ ಅದು 2ನೇ ಸಿನಿಮಾ ಏನು ಮಾತಾಡೋ ಅನ್ನೋದು ಹುಡುಕಿದ್ರು ಇವತ್ತು ಸಿಗೋಲ್ಲ. ಸೊ ನಮ್ಮದು ಪ್ರತಿಯೊಂದು ರೆಕಾರ್ಡೆಡ್ ಆಗ್ತಿದೆ ನಾವು. ಸೊ ಎವ್ರಿ ಫಿಲಮ್ ನೌ ಇಸ್ ಅ ಮೈಲ್ ಸ್ಟೋನ್. ನನಗೆ ಪ್ರತಿಯೊಂದು ಹೆಜ್ಜೆನೂ ನನಗೆ ಮೈಲ್ ಸ್ಟೋನ್ ಆಗಬೇಕು. ಸೊ ಈ ಥರ ಒಂದು ಸಬ್ಜೆಕ್ಟ್ನ ತೊಗೊಂಡೋಗಿ ಮಾತಾಡಿದಾಗ ತುಂಬ ಓಪನ್ ಆಗಿ ಹೇಳ್ತೀನಿ, ಟೈಟಲ್ ಕೊಡ್ತಿದ್ದೆ ಡ್ಯಾಡಿ. ಆಮೇಲೆ ಸರ್ ಹತ್ರನೂ ಸ್ವಲ್ಪ ಡಿಸ್ಕಸ್ ಮಾಡಿದ್ರು, ಸೊ ಈ ಥರ ಮಾಡ್ಕೊಳ್ಳಿ ಅಂತೇಳಿ, ಈ ಥರ ಏನಾದಿದ್ದರೆ ಮಾಡಿ ಅಂತ. ಆ್ಯಂಡ್ ನನ್ನ ಪ್ರಕಾರ ಜಸ್ಟ್ 1 hour 2 hours ಮಾತಾಡಿದ್ರು, ಒಂದು ಐಡಿಯಾ ಕೊಟ್ಟರು ಈ ಥರ ಮಾಡಿ ಅಂತ. ಅದಾದಮೇಲೆ ನಾವು ಫಾಲೋ ಅಪ್ ಮಾಡ್ಕೊಂಡ್ವಿ, ನಾವು ಮಾಡೋಣ. ಬಿಕಾಸ್ ಇವತ್ತು ಈ ಕುರ್ಚಿ ಬಂದು ಅದು ನಂದಾಗಿರ್ಬೇಕು, ಇಲ್ಲ ಸರ್ದಾಗಿರಬೇಕು, ಇಲ್ಲ ನಮ್ಮ ಟೀಮ್ದಾಗಿರಬೇಕು. ನೀವು ರವಿ ಸರ್ ಇರೋದಕ್ಕೆ ಹಿಟ್ಟಾಗೋಯ್ತು ಅನ್ನೋ ಒಂದು ಇನ್ಫ್ಲೂಯೆನ್ಷಿಯಲ್ ಮಾರ್ಕೆಟಿಂಗ್ ಆಗೋಯ್ತು ಅಂದರೆ ಆಮೇಲೆ ನಮ್ದು ಏನೂ ಉಳ್ಕೊಳ್ಳಲ್ಲ ನಮ್ಮ ಹತ್ರ. ಸೊ ವಿ ವಾಂಟ್ ಟು ಡೂ ಬೈ ಅವರ್ ಸೆಲ್ಫ್. ಆ ಹಠ ನಮ್ಮಲ್ಲಿದೆ. ಸೊ ಅದಕ್ಕೆ ನಾವು ಈ ಥರ ಒಂದು ಚರ್ಚೆ ಮಾಡಿ ಡ್ಯಾಡಿ ಹತ್ರ ಆಬ್ವಿಯಸ್ಲಿ ಸಜೆಷನ್ಸ್ ಇಲ್ಲದೆ ನಾನು ಮುಂದೆ ಹೋಗಲ್ಲ. ಟೈಟಲ್ ನಮ್ಮ ತಂದೆ ಕೊಟ್ಟು. ಸರ್ ಫಸ್ಟ್ ಸಿನಿಮಾ ಸಣ್ಣ ಗ್ಲಿಮ್ಸ್ ನೋಡೋದಲ್ಲೇ ಹೇಳ್ತಾ ಇದ್ದಾರೆ, ಅಂದರೆ ವಿಕ್ರಮ್ ಅವ್ರ ಹತ್ರ ಮಾಸ್ ಎಲಿಮೆಂಟ್ ಇದೆ, ಮಾಸ್ ಹೀರೋ ಅವ್ರದ್ದು. ಸೊ 3 ಪೋಸ್ಟಲ್ಲೂ ಬೇರೆ ಬೇರೆ ವಿಭಿನ್ನತೆ ಕಾಣ್ತದೆ. ಅದು ತಕ್ಕನಂಗೆ ಇರುತ್ತೆ ಸರ್ ಆ್ಯಕ್ಷನ್. ಒಬ್ಬ ಪರ್ಫಾರ್ಮರ್ನ ನೀವು ನೋಡ್ತೀರಾ ಸರ್. ಅದು ನನಗೆ ಫಸ್ಟು ನನ್ನ ಕತೆ ಕೇಳಿದಾಗ ನಾನು ಡೈರೆಕ್ಟರ್ನ ಕೇಳಿದ್ದು, ಅವ್ರು ನನಗೆ ಹೇಳಿದ್ದು, ನೀವು ಇವರ ಪರ್ಫಾರ್ಮರ್ ಸರ್, ಆ ಪರ್ಫಾರ್ಮೆನ್ಸ್ನ ನಾವು ಆಚೆ ಥರ. ಆಮೇಲೆ ನಮ್ಮ ಸಿನಿಮಾ ಆ್ಯಕ್ಷನ್ ಸಿನಿಮಾ ಅಂದ್ಕೊಂಡಿರ್ತೀರ, ಬಟ್ ಅದರಲ್ಲಿರೋ ಎಮೋಷನ್ ವಿಲ್ ಸ್ಟ್ಯಾಂಡ್ ಔಟ್ ಸರ್, ಕನ್ಫರ್ಮ್. ಇದು ಮಾಡಬೇಕು. ನಿಮ್ಮ ರಿಯಾಕ್ಷನ್ ಏನು ಅಂತಂದರೆ, ಇದ್ರದ್ದು ರಿಯಾಕ್ಷನ್ 2 years ಬ್ಯಾಕೆ ನಾವು ಮಾಡ್ಕೊಂಡ್ವಿ ಆ್ಯಕ್ಚುಲಿ. ಬಟ್ ಅದು ಹಿಡನ್, ದಟ್ಸ್ ಅ ಹಿಡನ್ ಸ್ಟೋರಿ ಆಫ್ ಮೀ, ಮೈ ಟೀಮ್, ನಮ್ಮ ಇಡೀ ತಂಡ. ಅದು ನನ್ನ ರಿಯಾಕ್ಷನ್ ಏನಂದರೆ, ಒಬ್ಬ ಹ್ಯೂಮನ್ಗೆ ಎಷ್ಟು ಬೆಲೆ ಕೊಡ್ತೀನಿ, ಒಂದು ಡಾಗ್ಗೂ ನಾನು ಅದೇ ರೆಸ್ಪೆಕ್ಟ್ ಕೊಡೋದು. ಸೊ ನಾನು ನನ್ನ ದಾರಿಯಲ್ಲಿ ಹೋಗ್ತಾಯಿದ್ದೀನಿ. ನಾನು ನ್ಯೂಸ್ ತುಂಬ ನೋಡೋಲ್ಲ. ನನಗೊಂದು ಪ್ರಿನ್ಸಿಪಲ್ಸ್ ಇದೆ, ನನ್ನದೊಂದು ಎಥಿಕ್ಸ್ ಇದೆ. ಆ ಎಥಿಕ್ಸ್ ಮೇಲೆ ನನ್ನ ಜೊತೆಗೆ ಯಾರು ಸೇರ್ಕೋತಾರೋ ಅವರು ಅದೇ ಕೆಲಸ ಮಾಡ್ತಾರೆ. ಇಲ್ಲಾಂದರೆ ನನಗೇನು ಅನಿಸುತ್ತೋ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸರ್, ಇತ್ತೀಚೆಗೆ ಬರುವಂಥ ನಟರು ರೊಮ್ಯಾನ್ಸು ಆ ಥರದ ಸಿನಿಮಾಗಳಲ್ಲಿ ಜಾಸ್ತಿ ಒಲವು ತೋರ್ತಾರೆ. ಸೊ ಈಗ ಕಂಪ್ಲೀಟ್ ಆ್ಯಕ್ಷನ್ ಎಮೋಷನ್ ಕಡೆ ಒಲವು ತೋರ್ತಾರೆ. ಸರ್ ಸ್ಟೋರಿ ಸರ್, ನಾನು ಚೂಸ್ ಮಾಡೋದು ಸ್ಟೋರಿ.
ನಾನು ನಾಳೆ ಲವ್ ಸ್ಟೋರಿ ಮಾಡಲ್ಲ ಅಂತ ನಾನು ಹೇಳಿಲ್ಲ. ಸೊ ನೀವು ಆ ಥರ ಬರಿಬೇಡಿ. ನಾನೊಂದು ಒಳ್ಳೆ ಲವ್ ಸ್ಟೋರಿನೂ ಮಾಡ್ತೀನಿ ನಾನು. ನನಗಿಂದ ಅದು ಏನೋ ನನ್ನ ಕಲರು ಎಲ್ಲ ನೋಡಿ, ಹೇರ್ ಎಲ್ಲ ನೋಡಿ ಅವ್ರು ಆ್ಯಕ್ಷನ್ ಸಿನಿಮಾ ಅಂತ ನನಗೆ ಆಸೆ ಅಲ್ಲ. ಈ ಟೋಲ್ಡ್ ಅ ಗುಡ್ ಸ್ಟೋರಿ. ನನಗೆ ಆ ಸ್ಟೋರಿಯಲ್ಲ ಪರ್ಫಾರ್ಮೆನ್ಸ್ ಆ್ಯಂಗಲ್ಲು, ನಮಗೆ ಏನೇನು ಎಲಿಮೆಂಟ್ಸ್ ಬೇಕು ಇದು ಆಡಿಯನ್ಸ್ಗೆ ಇಷ್ಟ ಆಗ್ಬೋದು. ಆ್ಯಂಡ್ ನನಗೂ ಅದೇನಂದರೆ ಐ ವಾಂಟ್ ಟು ಪರ್ಫಾರ್ಮ್. ಒಬ್ಬ ಆ್ಯಕ್ಟ್ರಿಗೆ ಏನಂದರೆ ನಾನು ಆ್ಯಕ್ಟ್ ಮಾಡ್ಬೇಕು ಸರ್, ನಾನು ಅಲ್ಲಿ ಹೀರೋ ಅಲ್ಲ. ಆ ಪಾತ್ರಕ್ಕೆ ನಾನು ಒಂದು ಪರ್ಫಾರ್ಮೆನ್ಸ್ ಕೊಡಬೇಕಲ್ಲಿ. ಅದಕ್ಕೆ ಟ್ರೈನಿಂಗ್ ಬೇಕು ನನಗೆ. ಆ ಟ್ರೈನಿಂಗ್ ಅವರೇ ಮಾಡಿಸಿದ್ರು, ಪ್ರತಿಯೊಂದು ಟ್ರೈನಿಂಗ್ ಅವರೇ ಮಾಡಿದ್ದಾರೆ ನನಗೆ. ಆಮೇಲೆ ನನಗೆ ಆ ಮುಜುಗರ ಇರಲಿಲ್ಲ. ಸೊ ನನಗದು ಬೇಕು. ನನಗೊಬ್ರು ಹೊಡಿಬೇಕು. ನನಗೆ ಬಟರ್ ಮಾಡೋರು, ಬಿಸ್ಕೆಟ್ ಹಾಕೋರು ಬೇಡ. ನನಗೆ ಉಗಿಬೇಕು. ನನಗೆ ಸೆಟ್ಟಲ್ಲಿ ಬಂದು ಇಲ್ಲ ಈ ಥರ ಮಾಡಿ ಅಂತ 10 ಸತಿ ಮಾಡಿಸ್ಬೇಕು. ಬೆಳಿಬೇಕು ಸರ್. ಆ ಗ್ರೋತ್ಗೆ ಇಂಥವ್ರು ಬರಬೇಕು ನನಗೆ ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಐ ಚೂಸ್ ದ ಸ್ಟೋರಿ ಸರ್, ನಾಟ್ ದ ಜಾನರ್. ಆವತ್ತು ಏನೇ ಇರಲಿ ಆ ಥರ ಈ ಥರ ಸಿನಿಮಾ ಬಂದು ನಮ್ಮ ತಂದೆ ಹತ್ರ ಮಾತಾಡಿದ್ರೆ ಅದಕ್ಕೆ ಆನ್ಸರ್ ಕರೆಕ್ಟಾಗಿ ಸಿಗುತ್ತೆ. ನಾವು ಏನೇ ಮಾತಾಡೋದು ಅದು ಜಸ್ಟ್ ಒಂದು ಹಾಫ್ ಆ್ಯಂಡ್ ಹಾಫ್ ಮಾತಾಡಿ. ಆದಷ್ಟು ಬೇಗ ಡ್ಯಾಡಿ ಕಡೆಯಿಂದ ಒಂದು ದೊಡ್ಡ ಅಪ್ಡೇಟ್ ಬರುತ್ತೆ. ನಮ್ಮ ಸಿನಿಮಾ ಸರ್, ನಮ್ಮ ಕನ್ನಡ ಸಿನಿಮಾ ನನ್ನ ಜೊತೆ ಕೈ ಜೋಡಿಸಿ, ನನ್ನ ಕೈ ಇಷ್ಟ ಆಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡ್ತೀನಿ. ನಾನಿನ್ನೂ ಸದ್ಯಕ್ಕೆ ನಮ್ಮ ಡ್ಯಾಡಿ ಹತ್ರ ನಾನು ಏನೂ ತೋರಿಸ್ತೀನಿ. ಬಿಕಾಸ್ ಈಸ್ ಮೈ ಫಸ್ಟ್ ಮೇಜರ್ ಆಡಿಯನ್ಸ್. ನನಗೆ ಒಂದು ಸಿನಿಮಾನ ಚರ್ಚೆ ಎಲ್ಲ ಮಾಡಿ ಮುಗಿಸಿದ ಮೇಲೆ, ಅದೆಲ್ಲ ರೆಡಿ ಎಲ್ಲ ಮಾಡಿದ ಮೇಲೆ, ಅವಾಗ ಅದನ್ನು ಪ್ರಾಬ್ಲಮ್ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ DI ಇದೆಲ್ಲ ಮಾಡಿ ಮುಗಿಸಿದ್ಮೇಲೆ ಒಂದು ಥಿಯೇಟ್ರಲ್ಲಿ ಅವ್ರಿಗೊಂದು ಸ್ಕ್ರೀನಿಂಗ್ ಹಾಕಿ ಅವಾಗೊಂದು ಡಿಸ್ಕಷನ್ ನಾವು ಮಾಡ್ಕೋತೀವಿ. ಅಲ್ಲಿವರೆಗೂ ಐ ವಾಂಟ್ ಹಿಮ್ ಟು ವೇಟ್. ಈಗ ಈ ತೋರಿಸಿರೋ ಒಂದು ಬಿಟ್ಟಲ್ಲಿ ಚಂದ್ರನಿ ಪ್ರಕಾಶ್ ಸೂರ್ಯನ್ ಗೊತ್ತು ಅನ್ನೋ ಒಂದು ಡೈಲಾಗ್ ನೀವು ತೋರಿಸಿದ್ರಿ. ಏನು ರವಿ ಸರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಯ್ಯೋ ಯಾಕೆ ತುಂಬ ದೊಡ್ಡ ಮಾತಾಗೋಯ್ತು. ಅಷ್ಟು ಸರ್ಪ್ರೈಸಸ್ ಇದೆ ಅಂದರೆ ಈ ಸರ್ಪ್ರೈಸ್ ಇಲ್ಲ ಸದ್ಯಕ್ಕೆ. ಮೀಡಿಯಾ ನಿಮಗೆ ಒಂದು ಚೂರು ಕೊಟ್ಟಿದ್ದಾಗೆಲ್ಲ ಹಿಡಿದು ಬಿಡ್ತಾರೆ. ಥ್ಯಾಂಕ್ ಯು ಎನಿವೇಸ್ ಸರ್. ಹಾಂ, ಹಾಡುಗಳು ಎಷ್ಟಿದೆ ಅಂತ 5 ನಮ್ಮ ಡೈರೆಕ್ಟರ್. ಅದು BGM ಎಲ್ಲ ಸೇರಿಸಿದ್ರೆ ನನ್ನ ಪ್ರಕಾರ ನೀವು ಈ OSTs ಅಂತ ಒಂದು ಫಾರ್ಮ್ಯಾಟ್ ಇದೆಯಲ್ಲ, ಬೇರೆ ಇಂಡಸ್ಟ್ರೀಸಲ್ಲಿ ನೀವು ನೋಡ್ತಾ ಇದ್ರೆ OST ಫಾರ್ಮ್ಯಾಟ್ಸ್ ಇದೆಯಲ್ಲ, ಫಸ್ಟು ನನ್ನನ್ನು ತುಂಬ ಟೆಂಪ್ಟ್ ಮಾಡಿದವ್ರು OST ಅಲ್ಲಿ ನನಗೆ ಫಸ್ಟ್. ಹಾಗಂದರೆ ದಿಸ್ ಎಂಟೈರ್ ಟೀಮ್ ಅಲ್ವಾ.